ಜಯ ಜಯ ಅಮ್ಮ ಜಗದಮ್ಮ, ಜಯ ಜಯ ಅಮ್ಮ ಜಗದೀಶ್ವರಿ, ಜಗವನ್ನು ಬೆಳಗುವ ಲೋಕೇಶ್ವರಿ. ಜಯ ಜಯ ಅಮ್ಮ ಜಗದೀಶ್ವರಿ, ಜಗವನ್ನು ಬೆಳಗುವ ಲೋಕೇಶ್ವರಿ. ಭಕ್ತಿಗೆ ಶಕ್ತಿಯ ನೀಡಮ್ಮ, ಭಕ್ತಿಗೆ ಶಕ್ತಿಯ ನೀಡಮ್ಮ, ಭಕ್ತರ ಬಾಳನು ಬೆಳಗಮ್ಮ, ಭಕ್ತರ ಬಾಳನು ಬೆಳಗಮ್ಮ. ಜಯ ಜಯ ಅಮ್ಮ ಜಗದೀಶ್ವರಿ, ಜಗವನ್ನು ಬೆಳಗುವ ಲೋಕೇಶ್ವರಿ. ಭಕ್ತಿಗೆ ಶಕ್ತಿಯ ನೀಡಮ್ಮ, ಭಕ್ತರ ಬಾಳನು ಬೆಳಗಮ್ಮ. ದುಷ್ಟ ಶಕ್ತಿಗಳ ಸರಿಸಮ್ಮ, ದುಷ್ಟ ಶಕ್ತಿಗಳ ಸರಿಸಮ್ಮ. ಶ್ರೇಷ್ಠ ಶರಣರಾಣಿ ಹರಸಮ್ಮ, ಶ್ರೇಷ್ಠ ಶರಣರಾಣಿ ಹರಸಮ್ಮ. ಜಯ ಜಯ ಅಮ್ಮ ಜಗದೀಶ್ವರಿ, ಜಗವನ್ನು ಬೆಳಗುವ ಲೋಕೇಶ್ವರಿ. ಜಾತಿ ಭೇದವ ನೀ ಅಳಿಸು, ಜಾತಿ ಭೇದವ ನೀ ಅಳಿಸು. ನೀತಿ ಧರ್ಮವನ್ನು ನೀ ಉಳಿಸು, ನೀತಿ ಧರ್ಮವನ್ನು ನೀ ಉಳಿಸು. ಜಯ ಜಯ ಅಮ್ಮ ಜಗದೀಶ್ವರಿ, ಜಗವನ್ನು ಬೆಳಗುವ ಲೋಕೇಶ್ವರಿ. ಜ್ಞಾನ ಧ್ಯಾನವ ನೀ ಬೆಳೆಸು, ಜ್ಞಾನ ಧ್ಯಾನವ ನೀ ಬೆಳೆಸು. ಸ್ವಾನುಭಾವದಿ ಮನವಿಲಿಸು, ಸ್ವಾನುಭಾವದಿ ಮನವಿಲಿಸು. ಜಯ ಜಯ ಅಮ್ಮ ಜಗದೀಶ್ವರಿ, ಜಗವನ್ನು ಬೆಳಗುವ ಲೋಕೇಶ್ವರಿ. ಕಷ್ಟ ನಷ್ಟಗಳ ಸರಿಸಮ್ಮ, ಕಷ್ಟ ನಷ್ಟಗಳ ಸರಿಸಮ್ಮ. ಶ್ರೇಷ್ಠ ಸದ್ಗುಣ ಬೆಳೆಸಮ್ಮ, ಶ್ರೇಷ್ಠ ಸದ್ಗುಣ ಬೆಳೆಸಮ್ಮ. ಜಯ ಜಯ ಅಮ್ಮ ಜಗದೀಶ್ವರಿ, ಜಗವನ್ನು ಬೆಳಗುವ ಲೋಕೇಶ್ವರಿ. ಇಷ್ಟಾರ್ಥಗಳ ನೀಡಮ್ಮ, ಇಷ್ಟಾರ್ಥಗಳ ನೀಡಮ್ಮ. ಮುದ್ದೆಗಳ ಭಕ್ತರ ಸಲಹಮ್ಮ,
ಲೋಕೇಶ್ವರಿ ಜಗವನ್ನು ಬೆಳಗುವ ಲೋಕೇಶ್ವರಿ ಜಗವನ್ನು ಬೆಳಗುವ ಲೋಕೇಶ್ವರಿ ಬನ್ನಿ ಕಾಳಿ ಮಾತೆ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಮಹಾಕಾಳಿ ನಮೋಸ್ತುತೇ ಶಿವ ಸಾಂಬಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ ಆದಿಶಕ್ತಿ ಮಾತಾ ಕೀ ಹೇಮರೆಡ್ಡಿ ಮಲ್ಲಮ್ಮ ಮಾತಾ ಕೀ ಶಿವ ಸಾಂಬಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ ದೇವಾ त्रैलोक्या सम्पदालेख्यां समुल्लेखेन भित्तये सच्चिदानन्दरूपाय शिवाय ब्रह्मणे नमः शिवाय परब्रह्मणे नमः शिवाय ब्रह्मणे नमः ವೀರಶೈವಾಚಾರ ಮಾರ್ಗದೋಳ್ ವಿಚಾರ ಪರಿಯೋರಂತೆಣಿಸಿ ಹರಕರ್ಮ ಜ್ಞಾನ ಇಹುದೆಂದು ಧಾರಣೆಯಳರಿವಂತೆ ಸತಸ್ಥಲವನ್ನು ಧರಿಸಿದ ಗುರು ಚನ್ನ ಬಸವಣ್ಣ ನಿನಗೆ ಶರಣು ಶರಣಾರ್ಥಿ ಸದಸ್ಥಲವನ್ನು ಧರಿಸಿದ ಚನ್ನ ಬಸವೇಶ ನಿನಗೆ ಶರಣು ಶರಣಾರ್ಥಿ ಚನ್ನ ಬಸವ ನಿನಗೆ ಶರಣು ಶರಣಾರ್ಥಿ ಶರಣಾರ್ಥಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾನ್ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಜಗದಾದಿವಂದ್ಯ ಪಂಚಾಚಾರ್ಯರನ್ನ 12ನೇ ಶತಮಾನದಲ್ಲಿ ಆಗಿರುವಂತ ಸಕಲ ಬಸವಾದಿ ಪ್ರಮತರನ್ನ ನನ್ನ ಆರಾಧ್ಯ ಗುರು ಚನ್ನಬಸವೇಂದ್ರಾದಿಯಾಗಿ ವಿಶ್ವಾರಾಧ್ಯ ಶಿವಾಚಾರ್ಯ ಪೊಂಗಳ ಪವಿತ್ರ ಚರಣ ಕಮಲಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಯಾವೊಂದು ಶರನ್ನವರಾತ್ರಿ ಅಂಗವಾಗಿ ಈ ಸಾಯಿ ನಗರದ ಬಡಾವಣೆಯಲ್ಲಿ ಶ್ರೇಷ್ಠತರವಾದಂತಹ ಪುರಾಣಗಳಲ್ಲಿ ವೃತಗಳಲ್ಲೇ ಶ್ರೇಷ್ಠವಾದಂತಹ ದೇವಿ ಮಹಾತ್ಮ ಪುರಾಣಕ್ಕೆ ಈಗ ಹಲವು ದಿನಗಳಿಂದ ನಮ್ಮೊಂದಿಗೆ ಇದ್ದು ನಮಗೆ ಅತ್ಯಂತ ಸ್ಫೂರ್ತಿಯ ಹಾಡುಗಳನ್ನು ಕೊಡುತ್ತಾ ತಮ್ಮನ್ನೆಲ್ಲ ರಂಜಿಸ್ತಾ ಇರುವಂತ ಸಹೋದರ ಸಂಗಮೇಶ್ ಶಿವಣಿಯವರೇ, ಮಾಲಿಂಗಪ್ಪಣ್ಣ ಅವರೇ, ಈ ಕಲ್ಪ ವೃಕ್ಷದ ಅಡಿಯಲ್ಲಿ ಸಮಾವೇಶಗೊಂಡಿರುವಂತಹ ಪುರಾಣವನ್ನು ಶ್ರವಣ ಮಾಡಲಿಕ್ಕೆ ಆಗಮಿಸಿರುವಂತಹ ಈ ಬಡಾವಣೆಯ ಎಲ್ಲ ತಾಯಿಯಂದರೆ, ಅಕ್ಕ ತಂಗಿಯರೇ, ನಿಮಗೆಲ್ಲ ಶರಣು ಶರಣಾರ್ಥಿ. ಶಿವ ಸಾಂಬಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಶ್ರೀಮತ್ ಪುರಾಣ ಪ್ರಾರಂಭೆ ಪೂರ್ವ ಕಥಾರಂಭೆ. ಯಾವ ಹಿಮಾಚಲ ಪ್ರದೇಶದಲ್ಲಿ ದುಷ್ಟ ಶಿಕ್ಷಕರಾಗಿ ಕನಕ ಸುಂದರಿಯಾಗಿ ಧರ್ಮದ ಸಂಕೇತವಾದ ಸಿಂಹದ ಮೇಲೆ ಹಿಮಾಚಲ ಪ್ರದೇಶದಲ್ಲಿ ತಾಯಿ ಆರೂಢಳಾಗಿದ್ದಾಳೆ. ಯಾಕಂದ್ರೆ
ಕಾಲ ಕಾಲಕ್ಕೆ ಹುಟ್ಟುವಂತಹ ದುಷ್ಟರನ್ನ ಶಿಕ್ಷಿಸಲಿಕ್ಕೆ ಅವತರಿಸಿರುವಂತಹ ಆ ಅವತಾರ ಎಷ್ಟು ಸುಂದರವಾಗಿತ್ತು, ಎಷ್ಟು ಮನೋಹರವಾಗಿತ್ತು ಅನ್ನೋದನ್ನ ನೋಡಿದವರು ಹೋಗಿ ಸುಂಬನಿಗೆ ಹೇಳಿರ್ತಾರೆ. ಆ ಸುಂಬ ಸುಗ್ರೀವ ಅನ್ನುವಂತಹ ಒಬ್ಬ ದೂತನನ್ನ ಕಳಿಸಿ ಆ ಮನಮೋಹಕವಾದಂತಹ ರೂಪಕ್ಕೆ ಸರಿಸಾಟಿ ಇಲ್ಲದಂತಹ ದೇವಿಯನ್ನ ಕರೆದುಕೊಂಡು ಬರಲಿಕ್ಕೆ ಆಜ್ಞಾಪಿಸಿ ದೂತನನ್ನ ಕಳಿಸ್ತಾರ. ಆ ದೂತ ಹೋಗಿ ನಿನ್ನೆ ದಿವಸ ಕೇಳಿದ್ರಿ, ಬಹಳ ಪರಿಪರಿಯಿಂದ ಅನೇಕ ಆಶೆ ಆಮಿಷಗಳನ್ನು ಹೊಡೆತಾನ. ಮೂರು ಲೋಕಕ್ಕೆ ಅರಸರಾದಂತ ನಮ್ಮ ರಾಜರು, ನೀನು ಬಂದೆ ಅಂದ್ರ ಅವನ ಅಂತಸ್ತು, ಅಧಿಕಾರ, ವಜ್ರ, ವೈಡೂರ್ಯ, ಧನ, ಕನಕ, ಐಶ್ವರ್ಯ ಎಲ್ಲವೂ ನಿಲ್ಲದಾಗ್ತದ ಅಂತಕೊಂಡು ಬಹಳಷ್ಟು ಪರಿಪರಿಯಾಗಿ ಬೇಡ್ಕೊಳ್ತಾನ, ಹೇಳ್ತಾನ, ಮನಸ್ಸು ತಿಳಿಸಿ ಹೇಳ್ತಾನ. ಯಾರಾಗಿದ್ರೆ ಮೇಲೆ ಇಂಥವ್ರು ಸಿಗ್ತದ ಅಂತ ಹೇಳಿಕೆ ಬಂದ್ಬಿಡ್ತಿತ್ತು. ಆದ್ರೆ ಇಲ್ಲಿ ತಾಯಿ ಈ ದುಷ್ಟ ಸಂಹಾರ ಮಾಡಬೇಕಾಗ್ಯದ. ಜಗತ್ತಿನಲ್ಲಿರುವಂತ ಜನರ ಅಷ್ಟಮದಗಳನ್ನ ಹೊಡೆದೋಡಿಸ್ಬೇಕಾಗ್ಯದ. ಆ ನಿಟ್ಟಿನಲ್ಲಿ ಒಂದು ಚಮತ್ಕಾರದ ಮಾತನ್ನ ಹೇಳ್ತಾಳ. ನನಗೂ ಬಹಳ ಆಸೆ ಆಗ್ಯದ, ಇಂಥವ ನನಗೆ ಸಿಕ್ಕಿದ್ದಿಲ್ಲ. ಇಲ್ಲಿವರೆಗೂ ಯಾವ ಲೋಕದಲ್ಲಿ ನೋಡಿದ್ದಿಲ್ಲ. ಬಹಳ ಸಂತೋಷ ಆಯ್ತು ನೀನು ಹೇಳಿರುವಂತ ಆ ರಾಜ ಸೂರ್ಯನವನಂತೆಯಲ್ಲ, ಒಳ್ಳೇದಾಯ್ತಪ್ಪ. ಏನ್ ಮಾಡೋದಪ್ಪ, ನಮ್ದು ಒಂದೊಂದು ಪ್ರಾರಬ್ಧ ಕರ್ಮ ಇರ್ತಾವ. ಅರಿಲಾರ್ದು ನಾನೊಂದು ಶಪಥ ಮಾಡಿಬಿಟ್ಟೀನಿ, ನಾನೊಂದು ಪ್ರತಿಜ್ಞೆ ಮಾಡಿಬಿಟ್ಟೀನಿ. ಯಾರು ನನ್ನನ್ನ ಯುದ್ಧದಲ್ಲಿ ಜಯಿಸ್ತಾರ ಅವನನ್ನೇ ನಾನು ಮದುವೆ ಆಗ್ತೇನೆ ಅಂತ ಶಪಥ ಮಾಡೀನಿ. ಏನ್ ಮಾಡಕ್ಕಾಗತ್ತಾ, ಹಂಗ ಬರಕ್ ಬರಂಗಿಲ್ಲ. ಎಂದಕ್ಕೆಲ್ಲ ಹಂಗ ಇದೆ. ಹುಡುಕಿ ಲಗ್ನಿದ್ದು ಬರಬರ್ ತೆರವು ಬಂದು ಈ ವರದಕ್ಷಿಣೆ ಬಂದಾವ. ಅದಕ್ಕಿಂತ ಮೊದಲ ಸ್ವಯಂವರ ಅಂತಿದ್ದು ರೀ. ಸ್ವಯಂವರಗಳನ್ನು ಏರ್ಪಡಿಸ್ತಿದ್ರು ತಮ್ಮ ಮಗಳನ್ನು ಕೊಡ್ಬೇಕಾದ್ರೆ. ಮೊನ್ನೆ ದಿವಸ ಹೇಳಿ ನಾನು, ಕೊಡಬೇಕಾ ಉತ್ತಮವಾದಂಗೆ ಮಗಳಂ ಅಂತ ಹೇಳಿದ್ನಿಲ್ಲ. ಹಂಗ ಸ್ವಯಂವರವನ್ನು ಏರ್ಪಡಿಸ, ಸ್ವಯಂವರದಲ್ಲಿ ಯಾವ ರಾಜ ಯಾವ ವ್ಯಕ್ತಿ ಗೆಲ್ತಾನ ಅವನಿಗೆ ಮದುವೆ ಮಾಡಿಕೊಡುವಂಥವು ಕಥೆಗಳಲ್ಲಿ, ಪುರಾಣ ಇತಿಹಾಸಗಳಲ್ಲಿ ಬರ್ತದೆ. ಅದಕ್ಕೆ ಹಂಗೈತೆ. ಹಂಗ ಇದು ಒಂದು ರೀತಿಯ ಸ್ವಯಂವರಪ್ಪ. ಸುಗ್ರೀವ ನನ್ನನ್ನ ಗೆಲ್ಲಬೇಕಲ್ಲ, ನನ್ನನ್ನ ಗೆದ್ದರೆ ಮಾತ್ರ ನಾನು ಅವನ ಮದುವೆ ಆಗ್ತೇನೆ ಅಂತಕೊಂಡು ಹೇಳ್ತಾಳ. ಆ ಮಾತನ್ನ ಇಲ್ಲಿ ಸರ್ವವ್ಯಾಪಿಯಾದಂತ, ಸರ್ವ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತಳಾದಂತ, ಪಂಚಭೂತಗಳನ್ನೇ ಒಳಗೊಂಡಿರುವಂತಹ ಯಾವ ಕಾರ್ಯ, ಜಗತ್ತಿನ ಯಾವ ಕಾರ್ಯ ನಡೀತೈತೆ ಅದು ಎಲ್ಲ ಆ ತಾಯಿಯ ಒಂದು ಚಿಚ್ಚಕ್ತಿಯಿಂದ ನಡೀತದೆ. ಸರ್ವಂ ದೇವಿಮಯವಾಗಿರುವಂತಹ ಈ ಸನ್ನಿವೇಶದಲ್ಲಿ ನಾವು ಗಮನಿಸಬೇಕಾದದ್ದು, ಈ ಬರುವಂತಹ ಚಂಡಮುಂಡನಾಗಲಿ ಧೂಮ್ರಲೋಚನನಾಗಲಿ ಅವರ ಗುಣಗಳು ಎಂಥವು. ಆ ತಾಯಿಯನ್ನ ಸ್ಮರಣೆ ಮಾಡಿಕೊಂಡು, ಆ ತಾಯಿಯನ್ನ ವಿಧ ವಿಧವಾಗಿ ಪ್ರಾರ್ಥಿಸಿಕೊಂಡು ದೇವನ ದೇವತೆಗಳು ಆ ಹಿಮಾಚಲ ಪ್ರದೇಶದಲ್ಲಿ ಕೂಡಿಸಿದ್ದಾರೆ. ಸ್ಮರಣೆಯಿಂದಲೇ ಏನೆಲ್ಲವೂ ಆಗ್ತದೆ. ಆ ಏಕನಿಷ್ಠೆ ಸ್ಮರಣೆಯಿಂದ ಏನೆಲ್ಲವೂ ಆಗ್ತದೆ. ನಮ್ಮ ಅಪೇಕ್ಷೆಗಳು ಈಡೇರ್ತಾವ. ಇಂಥ ಸ್ಮರಣೆಯನ್ನು ಮಾಡಿ ಕುಳಿತಂತ ತಾಯಿಗೆ ನೀವು ಕೂಡ ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಅಂತ ಸ್ಮರಣೆ ನಮಃ ಅಂಬಾ ಭವಾನಿ ಮಾತೆ ನಮಃ, ಭವಾನಿ ಮಾತೆ ನಮಃ ನಮಃ. ತಾಯಿ ಅಂಬಾದೇವಿ, ತಾಯಿ ಅಂಬಾದೇವಿ, ತಾಯಿ ಅಂಬಾದೇವಿ, ತಾಯಿ
ಅಂಬಾದೇವಿ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿ ಸಿಗಂದೂರಿನಲ್ಲಿ ಅಂಬಳು ನೀನಾದೆ ಶೃಂಗೇರಿಯಲ್ಲಿ ಜಲದಾಂಬೆಯು ನೀನಾದೆ ಸಿಗಂದೂರಿನಲ್ಲಿ ಅಂಬಳು ನೀನಾದೆ ಶೃಂಗೇರಿಯಲ್ಲಿ ಜಲದಾಂಬೆಯು ನೀನಾದೆ ಸಿರಿಸಿಯಲ್ಲಿ ಮುಖಂಬಿಯಾದೆ ಸಿರಿಸಿಯಲ್ಲಿ ಮುಖಂಬಿಯಾದೆ ಸೂಳೆಕಲ್ಲಿನಲ್ಲಿ ಸುರೇಶ್ವರಿಯಾದೆ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿ ಮಸ್ಕಿಯಲ್ಲಿ ಭ್ರಮರಾಂಬೆಯು ನೀನಾದೆ ಮೈಸೂರಿನಲ್ಲಿ ಚಾಮುಂಡಿಯು ನೀನಾದೆ ಮಸ್ಕಿಯಲ್ಲಿ ಭ್ರಮರಾಂಬೆಯು ನೀನಾದೆ ಮೈಸೂರಿನಲ್ಲಿ ಚಾಮುಂಡಿಯು ನೀನಾದೆ ಹೊರನಾಡಿನಲ್ಲಿ ಅನ್ನಪೂರ್ಣಿಸಿಯಾದೆ ಹೊರನಾಡಿನಲ್ಲಿ ಅನ್ನಪೂರ್ಣೆಯಾದೆ ಮಾನ್ವಿಯಲ್ಲಿ ಸಂತೋಷಿ ಮಾತೆಯಾದೆ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿಯೇ ತಾಯೇ ಅಂಬಾದೇವಿಯೇ ಹಳ್ಳಿಯಲ್ಲಿ ರಾಜರಾಜೇಶ್ವರಿಯಾದೆ ಅಂತರಗಂಗೆಯಲ್ಲಿ ದುರ್ಗಮ್ಮ ನೀನಾದೆ ಅರಳಹಳ್ಳಿಯಲ್ಲಿ ರಾಜರಾಜೇಶ್ವರಿಯಾದೆ ಅಂತರಗಂಗೆಯಲ್ಲಿ ದುರ್ಗಮ್ಮಳು ನೀನಾದೆ ಅಂಕಲಿ ಮಠದಲ್ಲಿ ಪಾರ್ವತಿಯಾದೆ ಅಂಕಲಿ ಮಠದಲ್ಲಿ ಪಾರ್ವತಿಯಲ್ಲಿ ಆಧ್ವನಿಯಲ್ಲಿ ಲಕ್ಕಮ್ಮ ನೀನಾದೆ ಅಂಬಾ ಮರಿಯೇ ತಾಯೇ ಅಂಬಾದೇವಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ನೀನಾದೆ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯು ನೀನಾದೆ ಕೊಲ್ಲೂರಿನಲ್ಲಿ ಮೂಕಾಂಬಿಯು ನೀನಾದೆ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯು ನೀನಾದೆ ರಾಜೋಟಿಯಲ್ಲಿ ಭದ್ರಕಾಳಿಯಾದೆ ರಾಜೋಟಿಯಲ್ಲಿ ಭದ್ರಕಾಳಿಯಾದೆ ಸೌದತ್ತಿಯಲ್ಲಿ ಎಲ್ಲಮ್ಮ ನೀನಾದೆ ಸೌದತ್ತಿಯಲ್ಲಿ ಎಲ್ಲಮ್ಮ ನೀನಾದೆ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿ ಬಾದಾಮಿಯಲ್ಲಿ ಬನಶಂಕರಿ ನೀನಾದೆ ಪಪ್ಪಪುರಗಿಯಲ್ಲಿ ಶಾಂಭವಿಯು
ನೀನಾದೆ ಬಾದಾಮಿಯಲ್ಲಿ ಬನಶಂಕರಿ ನೀನಾದೆ ಬಕ್ಕೂರಿನಲ್ಲಿ ಶಾಂಭವಿ ನೀನಾದೆ ಮಲ್ಲಂತಿಯಲ್ಲಿ ಮಾಂಕಾಳಿಯಾದೆ ಮಲ್ಕುಂದಿಯಲ್ಲಿ ಮಾಂಕಾಳಿಯಾದೆ ಬೆಂಗಳೂರಿನಲ್ಲಿ ಅಣ್ಣಮ್ಮ ನೀನಾದೆ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿ ಭಾಗ್ಯಲಕ್ಷ್ಮಿ ನೀನೇ ಧನಲಕ್ಷ್ಮಿಯು ನೀನೇ ಧಾನ್ಯಲಕ್ಷ್ಮಿ ನೀನೇ ಧನಲಕ್ಷ್ಮಿಯು ನೀನೇ ಅಷ್ಟಲಕ್ಷ್ಮಿ ನೀನೇ ಅಷ್ಟಜ್ಯೇಷ್ಠ ನೀನೇ ಅಷ್ಟಲಕ್ಷ್ಮಿ ನೀನೇ ನಿತ್ಯಲಕ್ಷ್ಮಿ ನೀನೇ ಸಂತಾನ ಲಕ್ಷ್ಮೀ ನೀನಾದೆಯಮ್ಮ ಸಂತಾನ ಲಕ್ಷ್ಮೀ ನೀನಾದೆಯಮ್ಮ ಸೌಭಾಗ್ಯಲಕ್ಷ್ಮೀ ನೀನೇ ಅಂಬಮ್ಮ ಸೌಭಾಗ್ಯಲಕ್ಷ್ಮೀ ನೀನೇ ಅಂಬಮ್ಮ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿ ತಾಯೇ ಅಂಬಾದೇವಿಯೇ ತಾಯೇ ಅಂಬಾದೇವಿಯೇ ತಾಯೇ ಅಂಬಾದೇವಿ ದೇವಿಯೇ ಅಂಬಾದೇವಿ ತಾಯೇ ದೇವಿಯೇ ತಾಯೇ ಅಂಬಾದೇವಿಯೇ ದೇವಿಯೇ ಬನ್ನಿ ಮಾಂಕಾಳಿ ಮಾತೆಯೇ ಶಿವಸಾಂಬಜಯ ನಮ ಪಾರ್ವತೆ ಶಿವಹರ ಮಹಾದೇವ ರಾಜರಾಜೇಶ್ವರಿ ಮಾತಾ ಕೀ ಹೆಂಗಡಿ ಮಲ್ಲಮ್ಮ ಮಾತಾ ಕೀ ಶಿವಸಾಂಬಜಯ ನಮ ಪಾರ್ವತೆ ಶಿವಹರ ಹರ ಮಹಾದೇವ ದೇವ ಪಂಚಭೂತಗಳನ್ನೆಲ್ಲ ಒಳಗೊಂಡಿರುವಂತಹ ದೇವಿ ಜಗತ್ತಿಗೆ ಅವುಗಳನ್ನೆಲ್ಲ ಕೊಟ್ಟು ನಮಗೆ ಸಲ್ಲುತ್ತಾ ಇದ್ದಾಳೆ. ಮನುಷ್ಯರಾದಂಥವನು ಆ ತಾಯಿ ಕೊಟ್ಟಂತಹ ದಾನವನ್ನ ಸ್ಮರಿಸಿಕೊಳ್ತಾ ಇಲ್ಲ, ಸ್ವಲ್ಪ ಕೃತಜ್ಞತೆ ಭಾವ ಇಲ್ಲ. ಆಸೆಗೆ ಕೊನೆ ಇಲ್ಲ. ಎಷ್ಟೊಂದು ಮಾನವ ದುರಾಸೆಯಿಂದ ತಾಯಿಯ ಸಂಕೇತವಾಗಿರುವಂಥ ತಾಯಿಯೇ ಪಂಚಭೂತಗಳಾಗಿರುವಂಥದ್ದನ್ನು ಕೂಡ ಅರಿಯದೆ ಪೃಥ್ವಿಯ ಮೇಲೆ ಭೂಮಿಯ ಮೇಲೆ ದೌರ್ಜನ್ಯ ಮಾಡ್ತಾನೆ, ನೀರಿನ ಮೇಲೆ ದೌರ್ಜನ್ಯ ಮಾಡ್ತಾನೆ. ಕಲುಷಿತ ಮಾಡ್ಯಾನಲ್ಲ, ಎಲ್ಲ ಕಾರ್ಖಾನೆ ನೀರನ್ನು ನೀರಿಗೆ ಬಿಟ್ಟು ನೀರನ್ನು ಕಲುಷಿತ ಮಾಡ್ಯಾನ. ಬಾಟ್ಲೆ ನೀರು ಕುಡಿಯಕತ್ತೀವಿ ನಾವೀಗ. ಮೊದಲ ಹೊಲದಾಗ ಗಟರದ ನೀರು ಕುಡಿತಿದ್ದು ಏನೂ ಆಗ್ತಿಲ್ಲ. ಈ ಕುಡಿರಿ 2 ನಿಮಿಷ ಸಾಯ್ತೀರಿ. ಯಾಕಂದ್ರೆ ಭೂಮಿಗೆ ವಿಷ ಹಾಕಿರ್ತೀವಿ, ಭೂಮಿ ತಾಯಿಗೆ ವಿಷ ಹಾಕಿವಿ, ನೀರಿಗೆ ವಿಷ ಹಾಕಿವಿ. ಗಾಳಿಯಲ್ಲೆಲ್ಲ ಬರೀ ಇಂಗಾಲ ಡೈಆಕ್ಸೈಡ್. ಬೆಂಗಳೂರು ದೆಹಲಿಗೆ ಹೋಗ್ರಿ, ಒಂದು 2 ಗಂಟೆ ಹೊರಗಡ್ಡಾಡಿ ಬಂದು ಮನ್ಯಾಗ ಮುಖ ತಕ್ಕೊಳ್ಳೋ ಮುಂದೆ ಸಿಂಕಿನ್ಯಾಗ ಉಗುಳ್ರಿ, ಹರ್ರಗ ಬರ್ತೈತಿ ಕಪ್ಪ. ಮತ್ತೆ ತಾಯಿ ಮನಿಸ್ಕೊಳ್ಳಂಗಲ್ಲ. ತಾಯಿ ಇಂಥವುಗಳನ್ನು ಸರಿಪಡಿಸ್ಲಿಕ್ಕೆ ಬರೋದಲ್ವಾ? ಒಂದೇ ಬರ್ತಾವ. ಯಾಕಂದ್ರೆ ಸ್ಮರಣೆ ಮಾತ್ರದೇ ಎಲ್ಲವೂ ಆಗ್ತಾವ. ನಾವು ಸರ್ವಂ ದೇವಿಮಯ ಐತೆ, ಎಲ್ಲವೂ ದೇವಿಮಯವಾಗೈತೆ. ಲಿಂಗ ಮಧ್ಯದಲ್ಲಿ ಎಲ್ಲವೂ ಅಡಗೈತೆ. ಆ ಲಿಂಗವೇ ದೇವಿ ಅಂತ ಭಾವಿಸ್ಕೊಂಡು ಏಕನಿಷ್ಠೆಯಿಂದ ನಾವು ಒಬ್ಬಳೇ ತಾಯಿಯನ್ನ ನಾವು ಸ್ಮರಿಸಿಕೊಂಡಿದ್ದೇ ಆದ್ರೆ ನಮಗೆ ಇಂಥ ದುರಿತ ಕಂಟಕಗಳು ಬರುವುದೇ ಇಲ್ಲ. ಮನ್ಯಾಗ ಒಬ್ಬ ಯಜಮಾನ ಇದ್ದ, ನಿತ್ಯ ಪೂಜೆ ಮಾಡ್ತಿದ್ದ. ನಾವು ಮಾಡ್ತೀವಿ ನೋಡ್ರಿ, ನಾವು ಮಾಡೋದು ತಪ್ಪಾಗ್ಬಿಟ್ಟದ. ಏಕದೇವ ಉಪಾಸನೆನೇ ಇಲ್ಲ. ಏಕದೇವ ಉಪಾಸನೆ ಅಂದಕ್ಕೂ ಬಹಳಷ್ಟು ಮಂದಿ ತಪ್ಪಿಕೊಡ್ತಾರೆ, ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಅಂತಕೊಂಡು. ಹಾಗಲ್ಲ, ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಏನ್ ಹೇಳ್ತದ ಏಕದೇವ ಉಪಾಸನೆಗೆ ಅಂದ್ರೆ ಲಿಂಗ ಶ್ರೇಷ್ಠ. ಆ ಲಿಂಗದಲ್ಲಿನೇ 33 ಕೋಟಿ ದೇವತೆಗಳು ಅಡಿಗ್ಯಾರ. ಇದನ್ನು ತಲೆಯಾಗಿ ತುಂಬ್ಕೋರಿ ಮೊದಲ.
ನೀವು ಏನನ್ನು ಪೂಜಿಸಬೇಕಂತ ಮಾಡಿರಿ, ಯಾವ ದೇವಿಯನ್ನು, ಹನುಮಂತನನ್ನು, ತಿಮ್ಮಪ್ಪನನ್ನು, ಬಸವಣ್ಣನನ್ನು, ಕಾಳಿಯನ್ನು, ದುರ್ಗಿಯನ್ನು, ಯಾರನ್ನಾರ ನೀವು ಅನ್ಸ್ಬಿಡ್ರಿ, ನಿಮ್ ಇಚ್ಛಾ ಇದ್ದಂಗ ಅಲ್ಲೇ ಅದರಾಗ ಕಾಣ್ರಿ. ನೀವು ಆಚರಣೆ ಮಾಡ್ರಿ, ನೋಡಾಕ್ ಹೋಗ್ರಿ, ನೋಡಾಕ್ ಹೋಗ್ಬೇಕು. ಅವೆಲ್ಲ ಶರಣರು ಸತ್ಪುರುಷರು ಆಗಿ ಹೋದಂತ ಸ್ಥಾನಗಳಿರ್ತಾವ. ಅಲ್ಲಿ ಒಂದೇ ತರದ ದೈವಿ ಶಕ್ತಿ ಇರ್ತೈತಿ. ಅಲ್ಲಿ ಹೋಗಿ ಆದ್ರೂ ಒಂದಿಷ್ಟು ಕೆಲವು ಕ್ಷಣಗಳಾದ್ರೂ ನಾವು ಶಾಂತಿಯನ್ನು ಪಡಿಬೇಕಂತ ಅಲ್ಲಿ ಹೋಗ್ತೀವಿ. ನಾವು ಬೇಡ ಅಂತ ಹೇಳಲ್ಲ. ಆಗ ಇವ ಜಗಲಿನಾಗ ಎಲ್ಲೆಲ್ಲಿ ಹೋಗಿದ್ದ ಎಲ್ಲ ತಂದಿಟ್ಟಿದ್ದ. ನಾವು ಇಟ್ಟಿರಿ ಬಿಡ್ರಿ, ನೀವು ಇಟ್ಟಿರಿ, ಇಡ್ರಿ, ಬೇಡ ಅನ್ನಂಗಿಲ್ಲ. ಅವಕ್ಕೋಸ್ಕರ ನಿಮ್ಮ ಸಮಯವನ್ನು ಹಾಳು ಮಾಡಬೇಡ್ರಿ. ಒಂದು ನಿಮ್ಮ ಕುಲದೇವರ ಲಿಂಗ ಸ್ವರೂಪದಲ್ಲಿ ಕಂಡು ಬಿಡ್ರಿ, ಅದಕ್ಕೆ ನಿಷ್ಠೆಯಿಂದ ಪೂಜೆ ಮಾಡ್ರಿ. ಇಷ್ಟು ಮಾಡ್ಬೇಕಾರೆ ರಾಮೇಶ್ವರಕ್ಕೆ ಹೋಗಿದ್ರಿ, ಅಲ್ಲಿ ಒಂದು ಏನಾರ ತಂದ್ರೆ, ತಿರುಪತಿಗೆ ಹೋಗಿದ್ರಿ, ಅಲ್ಲೊಂದು ಏನಾರ ತಂದ್ರೆ, ಹನುಮಪ್ಪ ಹೋಗಿದ್ರಿ, ಅಲ್ಲೊಂದು ಏನಾರ ತಂದೆ. ಇಡೇ ಜಾಗ ಸಾಲಂಗಿಲ್ರಿ. ಓಸಕ್ಕೂ ಒಂದೇ ಹಿಂಗೆ ಎದ್ದೆ ಕುಂಕುಮ ಬಿಟ್ಟು ಹಚ್ಚಿರಿ 2 ತಾಸು ಬೇಕ್ರಿ. ಮತ್ತೆ ಅವ ಯಾವಾಗ ನಮಗೆ ಪ್ರತ್ಯಕ್ಷ ಆಗ್ಬೇಕ್ರಿ. ಇವಾಗ ಹಚ್ಚದ್ರಾಗನ ಅವ ಇನ್ನೇನು ನನಗೆ ಬಹಳ ಭಕ್ತಿಯಿಂದ ಪೂಜೆ ಮಾಡಕತ್ತ ಅಂತ ಹೊರ ಕೊಡ್ಬೇಕಂದ್ರಾಗ ಆ ಕೈ ಮತ್ತೆ ಹನುಮಪ್ಪನ ಮ್ಯಾಗ ಹೋಗಿರ್ತಾವ. ಅಲ್ಲಿಂದ ಮತ್ತೆ ದ್ಯಾಮವ್ನ ಮ್ಯಾಗ ಬರ್ತೈತೆ, ಗಣಪನ ಮ್ಯಾಗ ಬರ್ತೈತಿ. ಎಲ್ಲೆಲ್ಲೇ ಹೋಗ್ತದ ಅವ್ರೆಲ್ಲರೂ ಎಲ್ರು ಊಟ ಮಾಡಕ್ಕಂತ ಅನ್ಕೊಂತ. ಈಗ ಎಲ್ಲಾ ದೇವ್ರಿಗೆ ಪೂಜೆ ಮಾಡ್ಕೊತ ಕುಂತಿದ್ದ. ಮನ್ಯಾಗ ಮೊಮ್ಮಗ ಇತ್ರಿ, ಅದು ಹೊರಗೆ ಗೋಲಿಗುಂಡ ಆಡಕತ್ತಿತ್ತು ಅಂಗಳದಾಗ. ನಮ್ಮ ಅಜ್ಜ ಎಟ್ಟಪ್ ಮಾಡ್ತಾನ ಪೂಜೆ ಅಂತ ಕುಂಕೇರಿ ಅವ ಒಂದು ಸಾಣದ ಕುರ್ಪಿ ತಗೊಂಡು ಕೇರಿ ತೆಗ್ಗಡ್ಡಾಕತ್ತಿದ್ದ. ಅವ ಅಂಗಳು ತುಂಬ ತೆಗ್ಗ ಹಾಕ್ಬಿಟ್ಟಿತ್ತನ್ರಿ. ಅಡ್ಡೋದು ಇಟ್ಟಿಟ್ಟು ಬಿಟ್ಟು ತಿರುಗಾಡ್ತಿದ್ದ. 2 ತಾಸಿನ ಮ್ಯಾಗ ಅಪ್ಪನ ಪೂಜೆ ಮುಗಿತ್ರಿ. ಮುಗೋದಕ್ಕೆ ಉದಿನ ಕಿಡ್ನಿ ತಗೊಂಡ್ಕೆ ಹೊರಗೆ ಬಂದು ಬಾಗಿಲಿ ಒಂದ್ ಜರ ಸೂರ್ಯಾಗ ಒಂದ್ ಜರ ಬೆಳಿಬೇಕು. ಹಿಂದೆಡೆ ಸೂರ್ಯ ನೆನಪಾತಾನ್ರಿ, ಮೊದಲು ನೆನಪ ಆಗಲ್ಲ. ಅವ ಇರ್ಲಿಕ್ಕಂದ್ರೆ ನಾ ಹೇಳತ್ತಿದ್ದಿಲ್ಲ. ಬೆಳಗಾಕತ್ತ ಬರ್ತಾನ, ನೋಡ್ತಾನ ಅಂಗಳದಾಗ ಮೊಮ್ಮಗ ಹಠ ಬದ್ ಕುಂತಿರ್ತೈತಿ. ಏ ಹುಚ್ಚ, ಯಾಕೆ ಏನ್ ಹಂಗ ಮಾಡಕತ್ತೀವೋ ಅಂತ. ಬಾಯಿ ತೆಗಿಯಕತ್ತೀನಿ ಅಂತ, ಬಾಯಿ ತೆಗಿಯಕತ್ತೀನಿ ಅನ್ನೋ. ಏಸ್ ತೆಗದಿವಲ್ಲೋ ಅನ್ನಂತ. ನೋಡ್ ತೆಗದ ಅಜ್ಜ ಒಂದ್ರಾಗ ನೀರು ಬರೋವಲು. ಇಟ್ಟಿಟ್ಟು ತೆಗದೀನಿ, ಗೇಣ್ ತೆಗದೀನಿ, ಮಳ ತೆಗದೀನಿ, ಒಂದ್ರಾಗ ನೀರು ಬರೋಲ್ಲು ಅನ್ನಂತ. ಸೊಳ ಮಗನೇ ಅನ್ನ. ಯಾಕಜ್ಜ ಅಲ್ಲೋ ಸುಮಾರು ಒಂದು 60-70 ಗಂಟೆಯಪ್ಪ, 60-70 ಒಂದ್ರಾಗ ಹೊಡೆದಿದ್ದೆಪ್ಪ ಅಂತಂದ್ರ ನೀರು ಬರ್ತಿತ್ತಲ್ಲೋ ಹಂಗಂತ. ಏ ಅಜ್ಜ, ಮತ್ತೆ ನೀನು ಒಂದೇ ದೇವ್ರನ್ನ ಪೂಜೆ ಮಾಡಿದ್ದೆ ಅಂದ್ರ ಇಟತೀಗೆ ನಮಗೆ ಉದ್ಧಾರ ಆಗಿಬಿಟ್ಟಿದ್ದೇವಲ್ಲ. ಮಕ್ಕಳು ಬಹಳ ಸೂಕ್ಷ್ಮದಾವ್ರಿ. ಅದಕ್ಕೆ ನಾವು ಮನೆಯಾಗ ಸಂಸ್ಕಾರ ಕೊಡಬೇಕು. ಪೂಜಾ ಸಂಸ್ಕಾರ, ಹಿರಿಯರ ಬಗ್ಗೆ ಸಂಸ್ಕಾರ, ಗುರಿಯರ ಬಗ್ಗೆ ಸಂಸ್ಕಾರ ಕೊಡಬೇಕು. ಪೂಜೆ ಅಂದ್ರೆ ಏನು ಬಿಟ್ಟಿವಿ, ಎಲ್ಲ ಮೊಬೈಲ್ ಕೊಡ್ತೀವಿ, ಮಾಲಿ ಕರ್ಕೊಂಡು ಹೋಗ್ತೀವಿ. ಮೊನ್ನೆ ಹೇಳಿ ಮಾಲಿ ಕರ್ಕೊಂಡು ಹೋಗ್ಬೇಡ್ರಿ, ಮಂದಿರ ಕರ್ಕೊಂಡು ಹೋಗ್ರಿ. ಮೊಬೈಲ್ ಕೊಡ್ಬೇಡ್ರಿ, ತಾಳ ಕೊಡ್ರಿ, ಮಕ್ಕಳ ಕೈ ಭಜನೆ ಮಾಡ್ಲಿ, ಭಗವದ್ಗೀತೆ ಕೊಡ್ರಿ. ಎಷ್ಟು ಅನುಕರಣೆಶೀಲ ಅದಾವ. ನೀವೇನ್ ಮಾಡ್ತೀವಿ ಮನ್ಯಾಗ, ಅದಕ್ಕೆ ಚಂದಾಗ ಮಾತಾಡ್ಬೇಕು. ಮಕ್ಕಳದ್ರಿ ಅವೇ ಕಲಿತಾವ. ಯಾಕೆ ಹೀಗಾಗ್ಯದ್ರಿ, ನಮ್ಮ ಹುಡುಗ ಕೆಟ್ಟ ಕೋಡ್ಯಾಗದ್ರಿ, ಕೆಟ್ಟ ಎಡವಟ್ಟಾಗ್ಯದ್ರಿ ಅಂತ ಬೈತಿರ್ತೀರಿ. ಯಾಕೆ ನಾವು ಒಂದುತ್ತ ಕಿವ್ಯಾಗಿ ಬಿದ್ದು 3 ವರ್ಷ ಮಕ್ಕಳು ದೊಡ್ಡ ವಾಕ್ಯ ನಗ ಯಾಕ ಅಂತ. ಹೌದಲ್ರಿ? ಒಪ್ಕೊಳ್ಳೋಂಥ ಮಾತಲ್ಲದು, ಎಲ್ಲರೂ ಒಪ್ಕೊಳ್ಳೋಂಥ ಮಾತು. ಅದಕ್ಕೆ ಒಂದು ಗಂಡ ಹೆಂಡತಿ ಬಜಾರ್ಗೆ ಹೋಗಿದ್ರು. ಹುಡುಗನ ಕರ್ಕೊಂಡಕ್ಕೆ ಹೋಗಿದ್ದ ತಂದಿ. ಬರೋ ಮುಂದೆ ಮಳಿ ಹೆಚ್ಚಿತ್ತು. ಆ ಮಗು ಏನಂತ, ಯಪ್ಪ ಒಂದು ಐಸ್ ಕ್ರೀಮ್ ಕೊಡ್ಸ ಅಂತ. ಬಾ ಕೊಡಿಸ್ತೀನಿ ಅಂತ. ಬಾಜಾರ್ಗೆ ಹೋಗ್ತಾ ಮಕ್ಳು ಏನು ಕೇಳಿದ್ರೆ ಕೊಡಿಸ್ತಿರಲ್ಲ, ಕೊಡಿಸಿದ ಐಸ್ ಕ್ರೀಮ್ ಚೀಪ್ ಅಂತ ಬರಾಕತ್ತಿತ್ತು. ಭಯಂಕರ ಮಳಿ ರಾಡಿ ಎತ್ತು. ಆ ಹುಡುಗ ಜಾರಿ ಅಲ್ಲಿ ಎಡಿದಕ್ಕೂ ಕೈಯಂದು ಐಸ್ ಕ್ರೀಮ್ ಅಲ್ಲಿ ಬಿದ್ದು ಬಿಡ್ತು, ರಾಡಿಯಾಗಿ ಬಿದ್ದು ಬಿಡ್ತು. ತಗೊಳಕ್ಕಂತ ಬಾಗಿದ. ಏಯ್ ಹೊಲಸಿರ್ತದಪ್ಪ, ತಗೋಬೇಡ, ಕಟ್ಬಿಡ, ಮತ್ತೇನು ತರಮ್ಮ ಅಂದ. ಯಾರೋ ತಂದಿ. ಅದಕ್ಕೆ ಮನೆಗೆ ಕರ್ಕೊಂಬಂದ. ಹೀಗೆ ಕೆಲವು ದಿನಗಳಾದ ಮೇಲೆ ಮತ್ತೆ ಗಂಡ ಹೆಂಡತಿ ಬಾಜಾರ್ ಕಾಯಿಪಲ್ಯಕ್ಕೆ ಹೋಗಿದ್ರಿ. ಗೊತ್ತಾಗಿರ್ಬೇಕು ನಿಮಗೆ. ಇಂಥ ದೊಡ್ಡ ಗೊತ್ತಾಗ ಕಾಯಿಪಲ್ಯ ತರಕ್ಕೆ ಹೋಗಿದ್ರು. ಕಾಯಿಪಲ್ಯ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡ ಹೊರಕತ್ತಿದ್ರು. ಹಿಂದೆ ಮಗ ಬರಕತ್ತಿದ್ದ. ಆ ತಾಯಿಗೆ ಒಂದು ಸ್ವಲ್ಪ ರಾಡಿ ಮಡಿ ಹೆಚ್ಚಿಂದ ನೋಡ್ರಿ. ಹ್ಯಾಂಗೆ ನೋಡ್ಕೊತಾಗ ತಿರ್ಗಾಡಿದ್ರನ ಸಾಲಂಗಿಲ್ಲ. ನನ್ಗೆ ಇಂಥ ಮಡ್ಯಾಗ ಎಡಿ ಬಿದ್ದು ಬಿಟ್ಲು ಗಟರದಾಗ. ಗಂಡ ಅಯ್ಯೋ ಹೆಂಡತಿ ಬಿತ್ತು ಅಂತಕೊಂಡು ಎಬ್ಸಾಕೋದ. ಅಪ್ಪ ಬೇಡ, ಮತ್ತೊಂದು ತರಮು ಅಂದ. ಬಿದ್ದೈತಿ, ಮತ್ತೊಂದು ತರಮು ಅಂದ. ಹಿಂಗದವ್ರಿ ಮಕ್ಕಳು. ಅದಕ್ಕೆ ನಾವು ಏನು ಮಾತಾಡಬೇಕಾದ್ರು ಭಾಳ ಎಚ್ಚರದಿಂದ ಚಂದದಿಂದ ಮನ್ಯಾಗ ಅವು ಸ್ವಲ್ಪ ದೊಡ್ಡವಾಗತಕ್ಕ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೇಳ್ಬೇಕು. ಅವೇ ತಲೆ ಕುಂತ್ಬಿಡ್ತಾವ ಫಿಕ್ಸ್.
ಇದೆಲ್ಲ ಬಂದೈತೆ ನೋಡ್ರಿ ನನ್ನ ಮೊಮ್ಮಗಳು ಈಟೈತಿ. ಅಮ್ಮು ಯಾವಾಗಾರ ನನಗೆ ಯಪ್ಪ ಅಂತ ಬರ್ತಾಳೆ, ಮಗ ಅಂತ ತಿಳ್ಕೊಂಕೇರಿ. ನಾ ದೊಡ್ಡ ಓದ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ಮಗು ಸಿಟ್ಟು ಬಂದ್ಕೇರಿ, ನಾವು ಮಾಸ್ತರ್ಕಿ ಮಾಡಿವಲ್ರಿ, ಏ ಮಾಸ್ತಾರ ಅಂತ ಏ ಮಾಸ್ತಾರ ಅಂತಾಳ. ಆಕೆ ಏ ಮಾತಾರ ಅಂತಾಳ ನನಗದ್ರ. ಹಂಗ ಮಕ್ಕಳಲ್ಲಿ ಕೂಡ ಇಂಥ ಒಂದು ಅಗಾಧವಾದಂಥ ಶಕ್ತಿ ಐತಿ. ಇಂಥ ಸ್ಮರಣೆಯನ್ನು ಬಿಟ್ಟು ತಿರುಗ್ತಾ ಇರುವಂಥ ರಕ್ಕಸರಲ್ಲಿ ಹೋಗಿ ಸುಗ್ರೀವ ಹೇಳ್ತಾನ, ಬರೋದನಂತಾಳ, ನಿನ್ನ ಜೊತೆ ಯುದ್ಧ ಮಾಡಿ ಗೆದ್ದರು ಮಾತ್ರ ಬರ್ತೀನಿ ಅಂತಾಳ ಶಾಂಭವಿ ಅಂತ ತಿಳ್ಕೊಂಡಿಕೇರಿ ಹೇಳ್ತಾನ. ಹೇಳಿದಾಗ ಕೇಳಿ ದೂತ ವಚನವ ತಾಳಿದನು ಬಹುಕೋಪ ತಾನೆಯು, ಕಾಳಗಕ್ಕೆ ಬರಬೇಕು ಕೇಳಿದಿರ ಮಾತು ನೀವೆಲ್ಲ, ಏಳು ನೀರಲೆ ಧೂಮ್ರಲೋಚನ ತಾಳು ಪೈಣವ ನಿನ್ನ ಬರಸ, ಬಾಲಯ್ಯನ ಮುಂದಲೆಯ ಹಿಡಿದೆಳೆದುಕೊಂಡು ಬಾ ಎಂದ. ಆ ಬಾಲೆಯ ಮುಂದೆಲೆ ಹಿಡಿದು ಎಳೆದುಕೊಂಡು ಬಾಯಂದ ಚಂಡ. ಸುಗ್ರೀವ ಹೋಗಿ ಶಂಭನ ಮುಂದ ಆಸ್ಥಾನದಲ್ಲಿ ಹೇಳ್ದ, ನಮಸ್ಕಾರ ಮಾಡಿ ರಾಜ, ಬಹಳ ಹೇಳಿದೆ, ಭಾರಿ ಆಸೆ ತೋರಿಸಿದೆ, ಆದ್ರೂ ಕೂಡ ನೀನು ಬಂದು ಯುದ್ಧವನ್ನ ಮಾಡ್ಬೇಕಂತ ಹೇಳ್ತಾಳೆ. ಅಂದಾಗ ಸಭಿಕರಿಗೆ ಹೇಳ್ತಾನ, ನೋಡಿದ್ರೇನು ನಾನು ಯಾರು, ಇಂದ್ರಾದಿ ದೇವತೆಗಳೇ ನನ್ನ ಬರೇ ಹೆಸರು ಕೇಳಿದ ಗದ ನಡೀತಾಳ ಅಂತಂದ್ರ ಎಕ್ಕಚ್ಚಿತ ಒಂದು ಹೆಣ್ಣು ಯುದ್ಧಕ್ಕೆ ಕರಿತಾಳ ಅಂತಂದಾಗದು ಏನಿದು ಎಂತ ಅಪಮಾನ ಅಂತಕೊಂಡು ಕೇಳಿ ಕೋಪವನ್ನು ತಾಳಿದಾಗ, ಇಷ್ಟೆಲ್ಲ ಜನ ಇದ್ರಿಲ್ಲ, ಯಾರೂ ಅವಳನ್ನು ಹಿಡ್ಕೊಂಡ್ ಬರಕ್ ಆಗೋದಿಲ್ಲ ಅಂತ ಹೇಳಿದಾಗ ಧೂಮ್ರಲೋಚನ ಸ್ವಾಟ್ ಹೊಡೆದು ಯಾತ್ ನಿಂತಾನೆ. ಧೂಮ್ರಲೋಚನ ಅಂತಂದ್ರ ಕ್ರೋಧ. ಯಾಕ ಬೈಸಿಟ್ಟು ಸಿಗ್ಲಿಕ್ಕಂದ್ರೆ ಏನಾಗ್ತದ್ರಿ ಹೇಳಿದ ನಿಮ್ಗ, ನಾವು ಬೈಸಿ ಸಿಗ್ಲಿಕ್ಕಂದ್ರೆ ಸಿಟ್ಟು ಬರ್ತೈತಿಲ್ರಿ. ನಮ್ಮ ರಾಜ ಬಯಸಿದಂಥದ್ದು ಸಿಗಲಿಲ್ಲ ಅಂತ ಕೊಂಕೇರಿ ಬಂದಂತ ಕ್ರೋಧವೇ ಆ ಧೂಮ್ರಲೋಚನ ತನ್ನ ಸೈನ್ಯವನ್ನು ತೆಗೆದುಕೊಂಡು ಆ ಹಿಮಾಚಲ ಪ್ರದೇಶಕ್ಕೆ ಹೋಗ್ತಾನ. ಇವನು ಮಹಾಸೂರ ಇರ್ತಾನ. ಹೋಗಿ ಆ ತಾಯಿಯನ್ನ ದಿಟ್ಟಿಸಿ ನೋಡ್ತಾನ. ಬಹು ಸುಂದರವಾಗಿ ಕನಕ ಸುಂದರಿ ಅಂತ ಬಂಗಾರದ ಮೈಬಣ್ಣ, ಸಿಂಹನೂ ಬಂಗಾರದ ಕಾಣ್ತದ. ಬಹು ಸುಂದರವಾಗಿ ಧ್ಯಾನಾರೂಢಾಳಾಗಿ ಕುಂತಿದ್ಲು ತಾಯಿ. ಕಣ್ಣು ಮುಚ್ಚಿಕೊಂಡ್ಕೇರಿ ಹೋಗಿ, ಏ ಯಾರಮ್ಮ ನೀನು, ಇಂಥ ನಿರ್ಜನ ಪ್ರದೇಶದಲ್ಲಿ ಕೂತಿಯಲ್ಲ, ನಾವು ನಮ್ಮ ರಾಜ ಸುಗ್ರೀವನನ್ನು ಕಳಿಸಿದ್ದ, ಎಂತ ಅಹಂಕಾರದ ಮಾತುಗಳನ್ನು ನಾಡಿ ಕಳಿಸಿ ನೀನು ಅಂತ ಕೇಳಿ ಧೂಮ್ರಲೋಚನ ತಾಯಿಯನ್ನ ಕೇಳ್ತಾನ. ಅವಾಗ ತಾಯಿ ಹೇಳ್ತಾಳ, ಹೌದು ಏನಾಯ್ತು ಈಗ ಅಂತ ಹೇಳಿದಾಗ, ಇಲ್ಲ ನಮ್ಮ ರಾಜ ಎನ್ನ ಮನವೊಲಿಸಿ ಕರೆದುಕೊಂಡ ಬಾ ಅಂತ ಹೇಳ್ಯಾನ. ಒಂದ್ ವೇಳೆ ನೀ ಬರ್ಲಿಕ್ಕಂದ್ರೆ ನೀನು ಮುಡಿ ಹಿಡಿದು ಎಳ್ಕೊಂಡ ಬಾ ಅಂತ ಹೇಳ್ಯಾನ ಅಂತ ಕುಂಕೇರಿ ಧೂಮ್ರಲೋಚನ ಹೇಳ್ತಾನ. ಬಂದರೊಳ್ಳಿತು ಬಾರದಿರ್ದೊಡೆ ಮುಂದೆಲೆಯ ಹಿಡಿದೆಳೆದು ತರವೋ ಎಂದು ಆಜ್ಞೆಯಾಗಿದೆ ಸುಮ್ಮನದರಳು ಪರದೇವಿ. ಅಂದು ಹೂಂಕರ ಮಾಡಿ ಭಸ್ಮವ ಅಂದು ಆದನು ಧೂಮ್ರಲೋಚನ. ಇಂದು ಏನು ಹೇಳಿದನು ಈ ಪರ ಬ್ರಹ್ಮರುದ್ರವನು. ಹಿಂದಕ್ಕೊಬ್ಬ ಹಿಂಗ ಮಾಡಿ ಸುಟ್ಟು ಭಸ್ಮ ಆಗ್ಯಾನ, ಇವಂದ ಏನಾಗುತ್ತ ಅಂತ ಕೇಳಿ ಸ್ಮರಿಸ್ಕೊಳ್ತಾರ. ಅವಾಗ ಅತಿ ಯುಕ್ತಿಯಿಂದ ಧೂಮ್ರಲೋಚನ ಬರೇ ಹಿಂಗ ಉಸಿರು ಬಿಟ್ರನ್ನ ಗಿರಿಗಳು ಉದುರ್ತಿರ್ತಾವ, ಪರ್ವತಗಳು ಉದುರ್ತಿರ್ತಾವ. ಅಂತ ಧೂಮ್ರಲೋಚನ ತಾಯಿಯಲ್ಲಿ ಬಂದು ಕೇರಿ ತನ್ನ ಚತುರತನದಲ್ಲಿ ಕುಂಬರ ಬಳಿಗೆ ಒಯ್ತೀನಿ ಅಂತ ಕೊಂಡ್ಕೇರಿ ಆ ತಾಯಿಯನ್ನ ಹಿಂಸೆ ಮಾಡ್ತಾನೆ. ಏರಿಸಿದಳೆ ಈ ದೇವಿ ದನವನು, ಕಾರಿಸಿದಳ ಸೆಲವುಗಳ ದೈತ್ಯರ, ತೂರಿದಳು ಕೂರ್ಗಣೆಯ ಗಾಳಿಯ ನುರುಳು ಒಂದದಲ್ಲಿ, ಹಾರಿದವು ತಲೆ ಕುದುರೆ ಗಜಗಳು, ಸೋರಿಡುವ ರಕ್ತದಲ್ಲಿ ದಿನಪನ ಚಾರು ಕಿರಣ ಒಡಗಿ ಕತ್ತಲೆ ಕವಿದಿದು ಎಂದ. ಇಡೀ ಅವನ ಜೊತೆ ಬಂದಂತ ಎಲ್ಲ ಸೈನ್ಯವನ್ನ ಕತ್ತರಿಸಿ ಹಾಕ್ತಾಳ. ಕೇಳಿದನು ಮಹಾಸುಂಭ ಹೆಂಗಸು ಕಾಳಗವ ಮಡಿದುದು,
ಜೋಲತಿಯ ಕಟವಾಯಿ ಮೋಸದ ಕಾಲಿಗೆಯ ಸುತ್ತಡವ ಕರುಳುಗಳು ಹೇಳಲೇನು ಮೈಯೆಲ್ಲ ರಕ್ತದ ಬಿಂದುವಿನಂದ ಜ್ವಾಲೆ ಕಂಗಳ ಬಡಿದ ಬಾರದ ಗೀಡುವ ಗರ್ಜನೆಯ ಸಿಂಹವು ಕಾಲ ಮೃತ್ಯು ನಿಂತು ತಿರುಗುತ್ತಿರು ಕೇಳಂದ ಕೇಳಿದನು ಮಾಸುಂಬ ಹೆಂಗಸು ಕಾಳಗವ ಮಾಡಿದದು ಸಿಂಹದ ಏಳಿಗೆಯನ್ನು ಧೂಮ್ರಲೋಚನ ನಡೆದ ವಿಸ್ತರವ ಕೇಳಲಿಕ್ಕೆ ಬಹುಕೋಪದುಗ್ರ ಒಳಾಡಿಸುತ್ತ ಔಡುಗೆ ವಿದಲಿಲಯ ಕಾಲ ರುದ್ರನ ತೆರದಿ ಕಂಗೊಳಿಸಿದಳು ಕಿಡಿಯ ಧೂಮ್ರಾಕ್ಷ ಆ ತಾಯಿಯ ಒಂದೇ ಏಟಿಗೆ ಬರೇ ತಾಯಿಯ ಉಸಿರಿಗೆ ಸುಟ್ಟು ಭಸ್ಮವಾಗಿ ಹೋಗ್ಬಿಡ್ತಾನೆ. ಹೋದಾಗ ಈ ಸುದ್ದಿ ಸೈನಿಕರೆಲ್ಲ ಓಡಿ ಹೋಗಿ ಈ ಸುದ್ದಿಯನ್ನ ಶುಂಭನಿಗೆ ತಿಳಿಸ್ತಾರ. ಧೂಮ್ರಲೋಚನ ಮರಣ ಹೊಂದಿದ, ಏನ್ ಮಾಡೋದು ಈಗಂತ ಕುಂಕೇರಿ ದೇವಿ ಶುಂಭನಿಗೆ ವಾರ್ತೆಯನ್ನ ಕೊಡ್ತಾಳ. ಕೊಟ್ಟಾಗ ಶುಂಭ ಹೇಳ್ತಾನ, ಇನ್ಯಾರನ್ನ ಕಳಿಸ್ಬೇಕಪ್ಪ, ಇಂಥ ಧೂಮ್ರಲೋಚನನ್ನೇ ಕೊಂದಾಳ ಅಂತ ಕುಂಕೇರಿ ಶುಂಭ ಮತ್ತೆ ಅಪ್ಪಣೆ ಮಾಡ್ತಾನ. ಆಗಲಪ್ಪಣೆ ಶುಂಭನಿಗೆ ಸಿರಬಾಗಿ ನಡೆಯಲು ಬೇರಿ ಕಾಳೆಗಳಾಗಿ ಕೂಗಿಡುತ್ತಿದ್ದವು ರಥಗಜಹಯಾದಿಗಳು. ಬೇಗ ಕೂಡಿತು ಕಾಲಬಲ ರಾಗಳೇ ದಶಕರುವ ಕೇಳೋ ಅಕ್ಷೋಣಿಗಳು ಕರಡಿದರು ಚಂಡಮುಂಡ ಎಂದ. ಕೋಪವೇರಿತು ಮುಖಕ್ಕೆ ಬಹುಶಿತಿ ರೂಪವಾದಳು ದೇಹ ಮಸಿ ವರ್ಣಾಪರಿಯ ತೋರಲಿಕೆ ಗಂಟಕ್ಕಲಿಕೆ ಹುಬ್ಬುಗಳು ರೂಪ ತೋರಿದೆ ಕುಣಿಯ ಭ್ರೂಪಣಿ ಆ ಪರಿಯಣೆಯನೆಂದೇ ಕಾಳಿಯ ರೂಪವಾದಳು ಮಹಾಕರಾಳದ ವದನದಲ್ಲಿ ಎಂದ. ಮಹಾ ಪ್ರಚಂಡ ಚಂಡಮುಂಡರು, ಪ್ರಚಂಡರಾದಂತಹ ಚಂಡಮುಂಡರು. ಚಂಡ ಅಂದ್ರ ಪ್ಲಾನ್ ಮಾಡಾವ, ಯೋಜನೆ ಮಾಡಾವ. ಮುಂಡ ಅಂದ್ರೆ ಅದರ ಕಾರ್ಯಗತಗೊಳಿಸಾವ. ಇಂಥ ಇಬ್ಬರು ಪ್ರಚಂಡರಾದಂತಹ ಸೈನಿಕರು ಧೂಮ್ರಲೋಚನನ ಅಳಿವನ್ನು ಕಂಡು ಬಹುಕೋಪದಿಂದ ಆ ದೇವಿ ಹತ್ತಿರ ಬರ್ತಾರ. ಚಂಡಮುಂಡರು ಬಂದಾಗ ಅವರನ್ನು ನೋಡಿ ತಾಯಿ ಇಲ್ಲಿ ಭಯಂಕರ ಉಗ್ರವಾದ ರೂಪವನ್ನು ತಾಳ್ತಾಳ. ಅವತಾರಗಳಲ್ಲಿ ಬರ್ತೈತೆ ಕಾಳಿ ಅವತಾರ ಅಂತ ಕೇಳಿ ನೋಡಿರಲ್ಲ ಚಿತ್ರಗಳಲ್ಲಿ. ಮುಖವೆಲ್ಲ ಕಪ್ಪಾಗಿ ಕಣ್ಣು ಕೆಂಪಗಾಗಿ ಕಣ್ಣಿನಲ್ಲಿ ರಕ್ತ ಸಿಡಿತನ್ನುವಂತ ರೀತಿಯಲ್ಲಿ ದೇವಿ ಕಾಳಿ ಅವತಾರನ ತಾಳಿ ಆ ಚಂಡಮುಂಡರ ಸೈನ್ಯದ ಮೇಲೆ ಚೆಂಡಾಡ್ತಾಳ. ಹೆಂಗೆ ಚೆಂಡಾಡ್ತಾಳ್ರಪ್ಪ ಅಂತಂದ್ರ ಈ ರೈತರಿಗೆ ಗೊತ್ತಾಗ್ತದ್ರಿ, ತೆನಿ ಪೆನಿ ಚೆಂಡೆ ಇಡಕ್ ಗೊತ್ತಿರ್ತಾರಲ್ಲ ಹೊಲ್ದಾಗ. ಈ ಸತ್ ಚಜ್ಜಿ ತೆನಿ ಜೋಳ ತೆನಿ ಚೆಂಡೆ ಆಡೋದಾಗ ಹೆಂಗ್ ಕೊಯ್ತಿರ್ತಾರ, ಹಂಗ ಕಾಳಿ ಅವತಾರದಲ್ಲಿ ತಾಯಿ ತೆನಿಕ್ ಹೋದಂಗ ರುಂಡಾಕ್ ಕೊಯ್ತಿದ್ಲಂತ್ರಿ. ತೆನಿಕ್ ಹೋದಂಗ ರುಂಡಾಕ್ ಹೋಗ್ತಿದ್ಲು, ತೆನಿಕ್ ಹೋದಂಗ ರುಂಡಾಕ್ ಹೋಗ್ತಿದ್ಲು. ಅವ್ನು ತಗೊಂಡ್ಕೆ ಆಣಿಕಲ್ ಆಡ್ತಿದ್ಲಂತ ರುಂಡಗಳನ್ನ, ತೆನೆ ಬುರುಡಗಳನ್ನ ತಗೊಂಡು ಆಣಿಕಲ್ ಆಡುವಂತ ಶಕ್ತಿ ಆ ಕಾಳಿಗೆ ಬಿಟ್ರೆ ಮತ್ತೆ ಯಾರಿಗೆ ಬಂದಿಲ್ಲ. ಎಲ್ಲ ಆ ರಕ್ಕಸರನ್ನ ತಿಂದು ಕೊಯ್ದು ರಾಶಿ ಗುಡ್ಡದಂಗ ಹಾಕಿಬಿಡ್ತಾಳ. ಆ ಸೈನ್ಯವೆಲ್ಲ ನಾಶ ಆಗ್ತದ. ಇಲ್ಲಿ ಮಾಡಿದ್ದು ನೋ ಮಾರಾಯ, ಏನು ಮಾಡಿರ್ತೀವಿ, ಪಾಪ ಮಾಡಿದ್ರೆ ಪಾಪ, ಪುಣ್ಯ ಮಾಡಿದ್ರೆ ಪುಣ್ಯ. ಪರೋಪಕಾರಾಯ ಪುಣ್ಯ ಪರಪೀಡೆಯೇ ಪಾಪ ವ್ಯಾಸ ಹೇಳ್ತಾರೆ. ಇಂಥ ಪಾಪದ ಕೊಡಗಳೇ ಬಂದ್ಬಿಟ್ಟಾವ ಈಕೆ ನೆತ್ತಾಕ. ಅವನ್ ಯಾಕೆ ಕೇಳ್ತಾಳೆ? ಪಾಪದ ಕೊಡಗಳನ್ನೆಲ್ಲ ತೆರೆದು ಹಾಕ್ತಾ ಇದ್ದಾಳೆ. ಈಗೆಂದು ಉಪಕಾರನ ಗೊತ್ತಿಲ್ಲ ಇವರಿಗೆ. ಈ ಜಗತ್ತು ಯಾರಿಂದ ಆಗೈತೆ, ಯಾರಿಂದ ಹುಟ್ಟೈತೆ ಅನ್ನೋದ ಸ್ಮರಣ ಇಲ್ಲದನೇ ಮೆರಿತಾ ಇರುವಂತ ರಕ್ಕಸರು ಇವರು. ಆ ರಕ್ಕಸಿಗೂ ತಾಯಿ ಇದ್ದಾಳಲ್ಲ, ಆ ತಾಯಿ ಸೃಷ್ಟಿ ಮಾಡಿದಂತ ಪಂಚಭೂತಗಳಲ್ಲೇ ಅವರು ಅದರ ಅಂತ ಅದು ಕೂಡ ಸ್ಮರಣೆ ಇಲ್ಲ. ನಾನು ಅನ್ನುವಂತ ಅಹಂಕಾರ ಮದಗಳು ಸೇರಿಕೊಂಡು ಆ ಧೂಮ್ರಲು ಆ ಚಂಡಮುಂಡರು ಹೇಳ್ತಾರೆ, ದೇವಿ ಕೊಟ್ಟಂತ ಭಗವಂತ ಕೊಟ್ಟಂತ ದಾನ ಶ್ರೇಷ್ಠವಾದ ದಾನ. ಈ ಗವಾಯಿಗಳೊಂದು ಹಾಡು ಹಾಡ್ತಾರ, ಇಡ ನಿಮ್ಮ ದಾನ ಬೆಳೆ ನಿಮ್ಮ ದಾನ.
ಇಳೇನು ಜೇಡ್ರ ದಾಸನಿಯವರು ಬಹು ಸುಂದರ ಹೇಳ್ಯಾರ. ದಾನ, ಇಂಥ ದಾನ ಕೊಟ್ಟಂತ ತಾಯಿಯನ್ನೇ ಮರ್ತು ಕುಂತ್ಬಿಟ್ಟಿ ನಾವೆಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತೆಲ್ಲ ಹರಡಿರುವ ಸಾಗರವು ನಿಮ್ಮ ದಾನ, ಸುತ್ತೆಲ್ಲ ಹರಡಿರುವ ಸಾಗರವು ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ. ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ಕಾಯ ನಿಮ್ಮ ದಾನ, ಜೀವ ನಿಮ್ಮಯ ದಾನ, ಕಾಯ ಜೀವ ಬಿದ್ದು, ಕಾಯ ಜೀವ ಬಿದ್ದು ನಿಮ್ಮನ್ನು ಪೂಜಿಸದ, ಕಾಯ ಜೀವ ಬಿದ್ದು ನಿಮ್ಮನ್ನು ಪೂಜಿಸದ ನಾಯಿಗಳೇ ನೆಂಬಿರ ಮನಾಥ, ನಾಯಿಗಳೇ ನೆಂಬಿರ ಮನಾಥ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಪುಣ್ಯಗಳೇ ಎಂಬಿರ ಮನಾಥ, ಪುಣ್ಯಗಳೇ ಎಂಬಿರ ಮನಾಥ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಲೆ ನಿಮ್ಮ ದಾನ. ಶಿವ ಸಾಂಬ ಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಬನ್ನಿ ಮಂಕಾಳಿ ಮಾತಾ ಕಿ, ಹೇಮರತಿ ಮಲ್ಲಮ್ಮ ಮಾತಾ ಕಿ. ಶಿವ ಸಾಂಬ ಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ ದೇವ. ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಆಗಿರುವಂತ ದೇವರ ದಾಸಮಯ್ಯ, ಜೇಡ್ರ ದಾಸಮಯ್ಯನವರು ಎಂತ ಸುಂದರವಾಗಿ ಈ ವಚನವನ್ನು ಆದ್ಯ ವಚನಕಾರ ಅಂತ ಕರೆಸ್ಕೊಂಡಾರ, ಹೇಳಿದಾರ. ಎಂಥ ದಾನ! ನಾವು ಇದಕ್ಕಿಂತ ಬಲ ಮಾಡಿರಿ, ನಾವು 1 ಲಕ್ಷ ಕೊಟ್ಟಿವ್ರಿ, 5 ಲಕ್ಷ ಕೊಟ್ಟಿವ್ರಿ, ಬಂಗಾರದಕ್ಕೆ ರಿಟರ್ನ್ ಮಾಡಿಸಿವ್ರಿ ಅಂತ ಹೇಳೋರದರ. ಇವೆಲ್ಲ ಯಾವ ಮೂಲದಿಂದ ಬಂದು ಅನ್ನುವಂತಹ ಸ್ಮರಣೆಯೇ ಜನಕ್ಕಿಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಎಂಥ ಸುಂದರವಾದ ವಚನವನ್ನು ನಿಮಗೆ ಗಾಳಿಗಳು ತಿಳಿಸ್ಕೊಟ್ರು. ಇಂಥ ದಾನಗಳಲ್ಲಿ ಬಹಳಷ್ಟು ದಾನಗಳದಾವ. ಯಾವುದಾದ್ರೂ ದಾನದ ಮೂಲಕವೂ ನಾವು ಸದ್ಗತಿಯನ್ನು ಪಡೆಯಬಹುದು, ಕೃತಾರ್ಥರಾಗಬಹುದು, ಆ ದೇವಿಯ ಪ್ರೀತಿಗೆ ಪಾತ್ರರಾಗಬಹುದು. ವಸ್ತ್ರದಾನ, ಅನ್ನದಾನ ಬರ್ತಾವಿಲ್ರಿ, ಧಾನ್ಯದಾನ, ಹಣ, ಧನಧಾನ್ಯ, ಬಂಗಾರ ದಾನ. ಇವಾಗ ಬಿಡ್ರಿ, ಬಂಗಾರ ಕೊಡೋ ದಾನ ಹೋಯ್ತೀವಿ, ಈಗ ಆಗೋದಿಲ್ಲ. ಈಗ ಕನ್ಯಾದಾನ ಶ್ರೇಷ್ಠವಾದದ್ದಂತ್ರಿ.
ಕನ್ಯಾದಾನ ಅಂದ್ರೆ ಈಗೇನ್ರಿ ಈಗ ರೊಕ್ಕ ಕೊಡಕತ್ತಿ ಮತ್ತೆ ಮತ್ತೆ ಇದು ನಿಜವಾಗ್ಲೂ ಕನ್ಯಾದಾನ. ಇಂಥ ದಾನಗಳದಾವ. ಮತ್ತೆ ಯಾವಾಗಾರ ಮನೆಯಲ್ಲಿ ಕೆಲವೊಂದಿಷ್ಟು ಮರಣ ಆದಾಗ ಒಂದಿಷ್ಟು ಕರ್ಮ ಬಂದಿರ್ತದ ಅಂತ ತಿಳ್ಕೊಂತೀವಿ. ಹುಟ್ಟಿದಾಗ ಕರ್ಮ ಬಂದಾಗ ದಾನ ಕೊಡ್ತಿರ್ತಾರೆ. ಆಕಳ ದಾನ ಕೊಟ್ಟಾರಿಲ್ರಿ. ಆ ದಾನಗಳ ಮೂಲಕ ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳುವುದು. ದಶದಾನ ಅಂತ ಬರ್ತಾವ್ರಿ. ಪಾದಕೆ, ಕಾಲಾಗ ಹಾಕೊಳ್ಳೋ ಪಾದಕೆ, ಛತ್ರಿ, ಕಂಬಳಿ, ಉಪ್ಪ, ಬೆಲ್ಲ, ಎಣ್ಣೆ ಅಂತ ಕೊಡಿಕೇರಿ ಮೃತ್ಯು ದೋಷ ಆದಾಗ ಇಂಥ ದಾನಗಳನ್ನು ಕೊಡ್ತಾರೆ. ಈ ನಾ ಹೇಳೋ ತಾತ್ಪರ್ಯ ಇಷ್ಟೇ, ಈ ದಾನಗಳ ಮೂಲಕ ನಾವು ನಮ್ಮ ಕರ್ಮಾದಿಗಳನ್ನು ಕೂಡ ಕಳೆದುಕೊಳ್ಳುವಂತ ಒಂದು ಸುಲಭ ಉಪಾಯವನ್ನ ಮಾಡಿ ಹೋಗಿದ್ದಾರೆ. ಇಂಥ ದಾನ ತಗೋಬೇಕು ಅಂತ ತಿಳ್ಕೊಂಡಿದ್ದೇವೆ. ಒಮ್ಮೆ ನವಲಗುಂದ ನಾಗಲಿಂಗಪ್ಪ